ಅಮೇಝಿಂಗ್ ಮ್ಯಾಥ್ಸ್ ಟ್ರಿಕ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ದೀಪಕ್ ನಾಗೇಶ್ ನಾಯ್ಕ್ ಚಂದಾವರ. ಇವತ್ತು ನಾವೆಲ್ಲರೂ ಈ ಒಂದು ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯ ವಯಸ್ಸನ್ನು ಹೇಗೆ ಕಂಡುಹಿಡಿಬೋದು ಹೇಳುವಂಥದ್ದನ್ನು ನೋಡೋಣ. ಮೊದಲಿಗೆ 1ರಿಂದ 90ರವರೆಗಿನ ಯಾವುದಾದರೂ ಒಂದು ಸಂಖ್ಯೆಯನ್ನು ನಿಮ್ಮ ಮನಸ್ಸಿನಲ್ಲಿಟ್ಕೊಳ್ಳಿ. ಉದಾಹರಣೆಗೆ 8 ಇಟ್ಕೊಳ್ತಾ ಇದ್ದೇನೆ. ಎರಡನೇ ಹಂತದಲ್ಲಿ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರುವಂಥ ಸಂಖ್ಯೆಯನ್ನು 2ರಿಂದ ಗುಣಿಸೋಣ. ನಾನು 8 ಇಟ್ಕೊಂಡಿದ್ದೆ, 8ಅನ್ನು 2ರಿಂದ ಗುಣಿಸ್ತಿದ್ದೇನೆ, 16 ಬರ್ತದೆ. ಮೂರನೇ ಹಂತದಲ್ಲಿ ಬಂದಿರುವ ಉತ್ತರಕ್ಕೆ 5ಅನ್ನು ಕೂಡಿಸೋಣ. ನನ್ನ ಉದಾಹರಣೆಯಲ್ಲಿ ನಾನು 16 ಬಂದಿದೆ, 16ಕ್ಕೆ 5ಅನ್ನು ಕೂಡಿಸ್ತಾ ಇದ್ದೇನೆ, 21 ಆಗ್ತದೆ. ಈಗ ಏನು 21 ಮೊತ್ತ ಬಂದಿದೆಯಲ್ಲ ಅದಕ್ಕೆ 50ರಿಂದ ಗುಣಿಸಿ. 21 ಗುಣಿಸು 50 1050 ಆಗ್ತದೆ. ಈ ಒಂದು ಉತ್ತರಕ್ಕೆ 1775 ಕೂಡಿಸೋಣ. 1050 ಪ್ಲಸ್ 1775 ಇದು 2825 ಆಗ್ತದೆ. ಈ ವರ್ಷ 2025ನೇ ವರ್ಷ ಆಗಿರೋದ್ರಿಂದ ನಾವು 1775 ಕೂಡಿಸ್ಬೇಕು. ನಾವು ಇದೇ ಕ್ರಿಯೆಯನ್ನು 2026ನೇ ಇಸ್ವಿಗೆ ಮಾಡ್ತಾಯಿದ್ದೇವೆ ಅಂತಂದರೆ 1776 ಕೂಡಿಸ್ಬೇಕಾಗ್ತದೆ. ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಈಗ 2825 ಬಂದಿದೆ. ಬಂದ ಉತ್ತರದಿಂದ ನೀವು ಹುಟ್ಟಿರುವ ವರ್ಷವನ್ನು ಕಳೆಯಿರಿ. ನನ್ನ ಉತ್ತರ 2825 ಬಂದಿತ್ತು. ನಾನು ಹುಟ್ಟಿದ ವರ್ಷ 1978. ಅದನ್ನು ಕಳೀತಾ ಇದ್ದೇನೆ. ಆವಾಗ ನನಗೆ ಬಂದಂಥ ಉತ್ತರ 847. ಈಗಿಲ್ಲಿ ಆ 847 ನಾನು ಹೇಗೆ ಬರೀತಿದ್ದೇನೆ ನೋಡಿ. 8 ಒಂದು ಗೆರೆ ಹಾಕಿದ್ದೇನೆ, 47 ಬರೀತಿದ್ದೇನೆ. ಈ ಬಲಭಾಗದಲ್ಲಿ ಏನು ಬಂದಿದೆಯಲ್ಲ 47, ಅದು ನನ್ನ ವರ್ಷ ಆಗಿದೆ. ಆ ಎಡಭಾಗದಲ್ಲಿ ಏನು 8 ಇದೆಯಲ್ಲ ಅದು ನಾನು ನೆನಪಿನಲ್ಲಿಟ್ಕೊಂಡಂಥ ಸಂಖ್ಯೆ ಆಗಿದೆ. ಈ ರೀತಿಯಾಗಿ ನಾವು ಒಬ್ಬ ವ್ಯಕ್ತಿಯ ವಯಸ್ಸನ್ನು 2025ಕ್ಕಿದ್ದಂತೆ ವ್ಯಕ್ತಿಯ ವಯಸ್ಸನ್ನು ಸುಲಭವಾಗಿ ಹೇಳಬಹುದು. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.